ಆನ್ಲೈನ್ ಕನ್ನಡ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಮಾಡೆಲ್ ಕ್ವಶನ್ ಪೇಪರನ್ನು ತಯಾರು ಮಾಡಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಗಾಗಲೇ ನಾವು ನಿನ್ನೆ ಒಂದು ನಿಮಗೆ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀವಿ. ಸೊ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಸೆಟ್ 2023ಗೆ ಪೇಪರ್ ಮಾಡ್ತಾ ಇದ್ರಿ, ನಾವು ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಕ್ವಿಕ್ ರಿವಿಷನ್ಗಾಗಿ 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ನೋಟ್ಸನ್ನು ಕೊಡ್ತಾ ಇದ್ದೀವಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೀವಿ. ಎಲ್ಲ ಮೆಟೀರಿಯಲನ್ನು ನೀವು ಒಂದು ವಾರದಲ್ಲಿ ಓದಿ ಮುಗಿಸಬಹುದು. ಇದರಿಂದ ನಿಮಗೆ ತುಂಬ ಕಡಿಮೆ ಸಮಯದಲ್ಲಿ ರಿವಿಷನ್ ಆಗ್ತಾ ಇದೆ. ಇದು ಕೇವಲ 1000 ರುಪೀಸ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದಕ್ಕೆ ನೀವು 8669316919 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು. ವಾಟ್ಸಪ್ ಮೆಸೇಜನ್ನು ನೀವು ಇಲ್ಲಿ ಮಾಡ್ಬೋದು. ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ. 2000+ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಇದಕ್ಕೂ ನೀವು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮುಂದೆ ಬರುವ ಎಲ್ಲ ಎಕ್ಸಾಮಿನೇಷನ್ಗಳಿಗಾಗಿ ನೀವು KSET ಆಗಿರ್ಬೋದು, MS ಸೆಟ್ ಆಗಿರ್ಬೋದು, UGC ನೆಟ್ ಆಗಿರ್ಬೋದು, ಈ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಮೊದಲನೇ ಪ್ರಶ್ನೆ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ರೋಲ್ ಪ್ಲೇಯಿಂಗ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ಟೀಚಿಂಗ್. ಸೊ ಯಾವ ಒಂದು ವಿಷಯಗಳಲ್ಲಿ ಯಾವ ಒಂದು ವಿಷಯವನ್ನು ಕಲಿಸಬೇಕಾದ್ರೆ ಈ ರೋಲ್ ಪ್ಲೇಯಿಂಗ್ ಏನಿದೆ ಅಲ್ಲ, ಇದು ಮುಖ್ಯವಾಗಿ ಉಪಯುಕ್ತವಾಗ್ತಾ ಇದೆ. ಆಪ್ಷನ್ ಎ ಹಿಸ್ಟ್ರಿ, ಆಪ್ಷನ್ ಬಿ ಸೈನ್ಸ್, ಆಪ್ಷನ್ ಸಿ ಮ್ಯಾಥಮೆಟಿಕ್ಸ್, ಆಪ್ಷನ್ ಡಿ ಲ್ಯಾಂಗ್ವೇಜ್. ಸೊ ಈ ರೋಲ್ ಪ್ಲೇಯಿಂಗ್ಗೆ ಬಂದಾಗ ಇನ್ನೊಬ್ಬರ ವ್ಯಕ್ತಿಯ ಆ್ಯಕ್ಟಿಂಗನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ, ಅದಕ್ಕೆ ನಾವೇನಂತೀವಿ ರೋಲ್ ಪ್ಲೇಯಿಂಗ್. ಉದಾಹರಣೆಗೆ ಶಾಲೆಯಲ್ಲಿ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆದಿಂದ ಮಹಾತ್ಮ ಗಾಂಧೀಜಿಯವರ ಆ್ಯಕ್ಟಿಂಗ್, ಸುಭಾಷ್ ಚಂದ್ರ ಬೋಸ್ ಅವರ ಆ್ಯಕ್ಟಿಂಗ್. ಸೊ ಇದಕ್ಕೆ ನಾವೇನಂತ ಇದ್ದೀವಿ ರೋಲ್ ಪ್ಲೇಯಿಂಗ್. ಸೊ ಇದು ಯಾವುದರಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಹಿಸ್ಟ್ರಿಯನ್ನು ಕಲಿಸುವಾಗ, ಇತಿಹಾಸವನ್ನು ಕಲಿಸುವಾಗ ಇದು ಯೂಸ್ ಆಗುತ್ತೆ. ಸೊ ರೋಲ್ ಪ್ಲೇಯಿಂಗ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ವೈಲ್ ಟೀಚಿಂಗ್ ಹಿಸ್ಟ್ರಿ. Question number 2. If a student asks questions on the same unrelated topic in the class, as a teacher you will. Option A, allow him to ask unrelated questions. Option B, not allow him to ask unrelated questions. Option C, answer the question after the class. Option D, consider it is an act of indiscipline. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಯಾವಾಗ ನಿಮ್ಮ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ನೀವು ಕಲಿಸುತ್ತಿರುವ ವಿಷಯಕ್ಕೆ ಸಂಬಂಧ ಇಲ್ಲದೇ ಇರೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಸೊ ಆವಾಗ ನೀವು ಉತ್ತಮ ಶಿಕ್ಷಕರಾಗಿ ಏನು ಮಾಡ್ತೀರಾ? ಆಪ್ಷನ್ ಎ, ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೇಳಲು ಅವನಿಗೆ ಅನುಮತಿಯನ್ನು ನೀಡ್ತಾ ಇದ್ದೀರಾ. ಆಪ್ಷನ್ ಬಿ, ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೇಳೋನಿಗೆ ಅನುಮತಿಯನ್ನು ನೀಡೋದಿಲ್ಲ. ಆಪ್ಷನ್ ಸಿ, ವರ್ಗದ ನಂತರ ಪ್ರಶ್ನೆಗೆ ಉತ್ತರಿಸ್ತೀರಾ. ಆಪ್ಷನ್ ಡಿ, ಇದನ್ನು ವಿವೇಚನೆ ಇಲ್ಲದ ಕಾರ್ಯವೆಂದು ಪರಿಗಣಿಸ್ತೀರಾ. ಸೊ ನೀವೇನಾದರೂ ಒಂದು ಉತ್ತಮ ಶಿಕ್ಷಕರಾಗಿದ್ದರೆ ನೀವೇನು ಮಾಡ್ತೀರಾ, ಆ ಪ್ರಶ್ನೆ ಎಂಥದೇ ಇರಲಿ, ಆ ಪ್ರಶ್ನೆ ಏನಾದರೂ ವಿಷಯಕ್ಕೆ ಸಂಬಂಧ ಪಡದೇ ಇರೋ ಪ್ರಶ್ನೆ ಇದ್ದರೆ, ಅನ್ರಿಲೇಟೆಡ್ ಕ್ವಶನ್ ಇದ್ದರೆ, ನೀವು ವರ್ಗದ ನಂತರ ತರಗತಿ ಮುಗಿದ ಮೇಲೆ ಆ ಪ್ರಶ್ನೆಗೆ ಉತ್ತರಿಸಬೇಕು. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಗುಡ್ ಟೀಚರ್ ವಿಲ್ ಆನ್ಸರ್ ದ ಕ್ವಶನ್ ಆಫ್ಟರ್ ದ ಕ್ಲಾಸ್ if it is unrelated to his subject. Question number 3. CAI stands for CAI ಅಂತಂತಂದರೆ, ಆಪ್ಷನ್ ಎ ಕಂಪ್ಯೂಟರ್ ಅನಲೈಸ್ಡ್ ಇನ್ಸ್ಟ್ರಕ್ಷನ್, ಆಪ್ಷನ್ ಬಿ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್, ಆಪ್ಷನ್ ಸಿ ಕಂಪ್ಯೂಟರ್ ಅಸಿಸ್ಟೆಡ್ ಇಂಟೆಲಿಜೆನ್ಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ಸೊ CAI ಅಂತಂತಂದರೆ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಸರಿಯಾಗಿದೆ. Question number 4. Which of the following is the most important single factor in underlying the success of beginning as a teacher? ಶಿಕ್ಷಕರ ಆಪ್ಷನ್ ಎ ಸ್ಕಾಲರ್ಶಿಪ್, ಆಪ್ಷನ್ ಬಿ ಕಮ್ಯುನಿಕೇಟಿವ್ ಅಬಿಲಿಟಿ, ಆಪ್ಷನ್ ಸಿ ಪರ್ಸನಾಲಿಟಿ ಆ್ಯಂಡ್ ಇಟ್ಸ್ ಅಬಿಲಿಟಿ ಟು ರಿಲೇಟ್ ಟು ದ ಕ್ಲಾಸ್ ಆ್ಯಂಡ್ ಟು ದ ಪುಪಿಲ್ಸ್, ಆಪ್ಷನ್ ಡಿ ಆರ್ಗನೈಸೇಷನಲ್ ಅಬಿಲಿಟಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಶಿಕ್ಷಕರಾಗಿ ಪ್ರಾರಂಭವಾಗುವ ಯಶಸ್ಸಿಗೆ ಆಧಾರವಾಗಿರುವ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಅಂಶವಾಗಿದೆ. ಸೊ ನೀವು ಶಿಕ್ಷಕರಾಗಿ ನಿಮ್ಮ ಒಂದು ಕರಿಯರನ್ನು ಆರಂಭ ಮಾಡಿದ್ದೀರಾ, ಸೊ ಆರಂಭದಲ್ಲಿ ಯಾವ ಒಂದು ಅಂಶ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದೆ? ಆಪ್ಷನ್ ಎ ವಿದ್ಯಾರ್ಥಿ ವೇತನ, ಆಪ್ಷನ್ ಬಿ ಸಂವಹನ ಸಾಮರ್ಥ್ಯ, ಆಪ್ಷನ್ ಸಿ ವ್ಯಕ್ತಿತ್ವ ಮತ್ತು ವರ್ಗ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವ ಸಾಮರ್ಥ್ಯ, ಆಪ್ಷನ್ ಡಿ ಸಾಂಸ್ಥಿಕ ಸಾಮರ್ಥ್ಯ. ಸೊ ಆರಂಭದಲ್ಲಿ ಶಿಕ್ಷಕರ ಮೇಲೆ ಅತ್ಯಂತ ಪ್ರಭಾವ ಬೀರುವ ಅಂಶ ಅಂತಂದರೆ ವ್ಯಕ್ತಿತ್ವ ಮತ್ತು ವರ್ಗ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವ ಸಾಮರ್ಥ್ಯ. ಸೊ ನೀವು ಯಾವ ರೀತಿ ನಿಮ್ಮ ಒಂದು ಪರ್ಸನಾಲಿಟಿ ಇದೆ, ಸೊ ಯಾವ ರೀತಿ ನೀವು ಶಿಕ್ಷಕರಾಗಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ವಿಷಯಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಡಿಸ್ತಾ ಇದ್ದೀರಾ ಎಂಬುದರ ಮೇಲೆ ನಿಮ್ಮ ಒಂದು ಯಶಸ್ಸು ನಿರ್ಧಾರವಾಗುತ್ತೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. Question number 5. Which combination of teaching methods listed below would encourage the learner-centered paradigm? So option A, individualized instruction and lecture method. Option B, simulation and demonstration. Option C, lecture method and experimentation. Option D, projects and direct experiences. So
ಇಲ್ಲಿ ಕೆಳಗೆ ಪಟ್ಟಿ ಮಾಡಲಾದ ಬೋಧನಾ ವಿಧಾನಗಳ ಯಾವ ಸಂಯೋಜನೆಯು ಕಲಿಯುವರ ಕೇಂದ್ರಿತ ಮಾದರಿಯನ್ನು ಉತ್ತೇಜಿಸ್ತಾ ಇದೆ, ಲರ್ನರ್ ಸೆಂಟರ್ಡ್ ಮೆಥಡನ್ನು ಪ್ರೋತ್ಸಾಹಿಸ್ತಾ ಇದೆ. ಆಪ್ಷನ್ ಎ ವೈಯಕ್ತಿಕ ಸೂಚನೆ ಮತ್ತು ಉಪನ್ಯಾಸ ವಿಧಾನ, ಆಪ್ಷನ್ ಬಿ ಸಿಮ್ಯುಲೇಷನ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್, ಆಪ್ಷನ್ ಸಿ ಉಪನ್ಯಾಸ ವಿಧಾನ ಮತ್ತು ಪ್ರಯೋಗ, ಆಪ್ಷನ್ ಡಿ ಯೋಜನೆಗಳು ಮತ್ತು ನೇರ ಅನುಭವಗಳು. ಸೊ ಕಲಿಯುವ ಕೇಂದ್ರಿತ ವಿಧಾನಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಸೊ ಹೀಗಾಗಿ ಯೋಜನೆಗಳು ಮತ್ತು ಅನುಭವಗಳು ವಿದ್ಯಾರ್ಥಿಯ ನೇರ ಅನುಭವಕ್ಕೆ ಸಂಬಂಧಿಸಿರೋದ್ರಿಂದ ಆಪ್ಷನ್ ಡಿ ಸರಿಯಾಗಿದೆ. ಪ್ರಾಜೆಕ್ಟ್ಸ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್. ಕ್ವೆಶನ್ ನಂಬರ್ 6 to 10 are related to research aptitude. Survey study aims at, ಸಮೀಕ್ಷೆ ಅಧ್ಯಯನದ ಗುರಿ ಏನು? ಸೊ ಇಲ್ಲಿ ನಾವು 4 ಆಪ್ಷನ್ಸ್ ಆರ್ ಗಿವನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 1, 2 and 3 ಆರ್ ಕರೆಕ್ಟ್. Knowing facts about the existing situation, comparing the present status with the standard norms, criticizing the existing situation. ಸೊ 1, 2 ಮತ್ತು 3 ಸರಿಯಾಗಿವೆ. ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯ ಬಗ್ಗೆ ಸತ್ಯಗಳನ್ನು ತಿಳಿದುಕೊಳ್ಳುವುದು, ಪ್ರಸ್ತುತ ಸ್ಥಿತಿಯನ್ನು ಪ್ರಮಾಣಿತ ಮಾನದಂಡಗಳೊಂದಿಗೆ ಹೋಲಿಸುವುದು, ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಟೀಕಿಸುವುದು. ಸೊ ಇವು 3 ಕೂಡ ಸಮೀಕ್ಷಾ ವಿಧಾನ ಅಂದರೆ ಸರ್ವೆ ಸ್ಟಡಿಯ ಗುರಿಗಳಾಗಿವೆ. ಕ್ವೆಶನ್ ನಂಬರ್ 7. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಪ್ರೈಮರಿ ಸೋರ್ಸ್ ಆಫ್ ಡೇಟಾ? ಕೆಳಗಿನವುಗಳಲ್ಲಿ ಯಾವುದು ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಆಗಿದೆ ಅಂತಂದರೆ ಪ್ರಾಥಮಿಕ ದತ್ತಾಂಶದ ಮೂಲವಾಗಿದೆ. ಸೊ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ಎಲ್ಲವೂ ಕೂಡ ಪ್ರಾಥಮಿಕ ಮೂಲದ ದತ್ತಾಂಶಗಳಾಗಿವೆ. ಸೊ ಆಲ್ ಆರ್ ಪ್ರೈಮರಿ ಸೋರ್ಸ್ ರಿಲೇಟೆಡ್ ಟು ಪ್ರೈಮರಿ ಸೋರ್ಸಸ್. ಸೊ ಅಫಿಷಿಯಲ್ ರೆಕಾರ್ಡ್ಸ್ ಆಗಿರ್ಬೋದು, ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಪ್ರಿಸರ್ವ್ಡ್ ಬೈ ಸೋಷಿಯಲ್ ರಿಲಿಜಿಯಸ್ ಆರ್ಗನೈಜೇಷನ್ ಆಗಿರ್ಬೋದು, ಪರ್ಸನಲ್ ರೆಕಾರ್ಡ್ಸ್, ಲೆಟರ್ಸ್, ಡೈರೀಸ್, ಆಟೋಬಯೋಗ್ರಫೀಸ್, ವಿಲ್ಸ್, then oral testimony of traditions and customs, all these are related to primary source of data. ಸೊ ಇಲ್ಲಿ ಅಧಿಕೃತ ದಾಖಲೆಗಳು, ಸರ್ಕಾರದ ದಾಖಲೆಗಳು, ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ರಕ್ಷಿಸಿರುವಂತಹ ಮಾಹಿತಿಗಳು, ವೈಯಕ್ತಿಕ ದಾಖಲೆಗಳಾಗಿರ್ಬೋದು, ಪತ್ರಗಳಾಗಿರ್ಬೋದು, ದಿನಚರಿಗಳು, ಸಂಪ್ರದಾಯಗಳು, ಪದ್ಧತಿಗಳು ಇವೆಲ್ಲವೂ ಕೂಡ ಏನಾಗಿವೆ ಪ್ರಾಥಮಿಕ ಮೂಲಗಳಾಗಿವೆ. ಕ್ವೆಶನ್ ನಂಬರ್ 8. ಇನ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ದ ಯೂನಿಟ್ಸ್ ಆರ್ ಸೆಲೆಕ್ಟೆಡ್. ಶ್ರೇಣೀಕೃತ ಮಾದರಿಯಲ್ಲಿ ಘಟಕಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತೆ? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಲೆಟ್ ಅಸ್ ಮೂವ್ ಟು ದಿ ಆನ್ಸರ್ ಡೈರೆಕ್ಟ್ಲಿ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇನ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಆಫ್ಟರ್ ಡಿವೈಡಿಂಗ್ ದ ಪಾಪ್ಯುಲೇಷನ್ ಇನ್ ಡಿಫರೆಂಟ್ ಗ್ರೂಪ್ಸ್ ಆನ್ ದ ಬೇಸಿಸ್ ಆಫ್ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ and then taking an equal proportion of units from the each group. So in stratified sampling, what is happening? The researcher is going to divide the entire population into different groups, and he follows some standard to divide the population, and from each group he is taking equal sample. ಸೊ ಇಲ್ಲಿ ಶ್ರೇಣೀಕೃತ ಮಾದರಿಯಲ್ಲಿ ಏನು ಮಾಡ್ತಾ ಇದ್ದಾನೆ ರಿಸರ್ಚರ್? ಇಡೀ ಎಂಟೈರ್ ಪಾಪ್ಯುಲೇಷನನ್ನು ಒಂದು ನಿರ್ಧರಿತ ಸ್ಟ್ಯಾಂಡರ್ಡ್ ಆಧಾರದ ಮೇಲೆ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾನೆ. ಮತ್ತು ಪ್ರತಿಯೊಂದು ಗುಂಪಿನಿಂದ ನಿರ್ಧಾರ ಮಾಡಿದಷ್ಟೇ ಪ್ರತಿಯೊಂದು ಗುಂಪಿನಿಂದ ಸಮಾನವಾಗಿ ಸ್ಯಾಂಪಲನ್ನು ಮಾದರಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. ಇದಕ್ಕೆ ನಾವು ಶ್ರೇಣೀಕೃತ ಮಾದರಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. Question number 9. Research that is done to examine the findings of someone else using the same variables but different people is which of the following? Option A exploration, option B hypothesis, option C replication, option D empiricism. ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನು ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನು ಪರೀಕ್ಷಿಸಲು ನಡೆಸಿದ ಸಂಶೋಧನೆಗೆ ಏನಂತ ಕರಿತೀವಿ? ಆಪ್ಷನ್ ಎ ಪರಿಶೋಧನೆ, ಆಪ್ಷನ್ ಬಿ ಕಲ್ಪನೆ, ಆಪ್ಷನ್ ಸಿ ಪುನರಾವರ್ತನೆ, ಆಪ್ಷನ್ ಡಿ ಅನುಭವವಾದ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಹೈಪೋಥೆಸಿಸ್ ಇಸ್ ರೈಟ್ ಆನ್ಸರ್. ಕಲ್ಪನೆ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 10. A statement that predicts the cause and effect relationship between variables is known as null hypothesis, experimental hypothesis, independent variable, dependent variable. ಅಸ್ಥಿರಗಳ ನಡುವಿನ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಊಹಿಸುವ ಹೇಳಿಕೆಯನ್ನು ಏನಂತ ಕರಿತೀವಿ? ಎಸ್, ಹಿಯರ್ ದ ಶೂನ್ಯ ಕಲ್ಪನೆ, ಪ್ರಾಯೋಗಿಕ ಕಲ್ಪನೆ, ಸ್ವತಂತ್ರ ವೇರಿಯೇಬಲ್, ಅವಲಂಬಿತ ವೇರಿಯೇಬಲ್. ದ ರೈಟ್ ಆನ್ಸರ್ ಇಸ್ ಎಕ್ಸ್ಪಿರಿಮೆಂಟಲ್ ಹೈಪೋಥೆಸಿಸ್. ಪ್ರಾಯೋಗಿಕ ಕಲ್ಪನೆಯಲ್ಲಿ ಸರಿಯಾಗಿದೆ. ಸೊ ಮುಂದಿನ 11ರಿಂದ 15ರವರೆಗಿನ ಪ್ರಶ್ನೆಗಳು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿವೆ. ವೆನ್ ವಿ ಟ್ರೈ ಟು ಆರ್ಗನೈಸ್ ಡೀಟೇಲ್ಸ್ ಇನ್ ಅವರ್ ಮೈಂಡ್ಸ್ ವಿ ಆರ್ ಸೀಕಿಂಗ್ ಟು ಆಪ್ಷನ್ ಎ ಪ್ರೊಡ್ಯೂಸ್ ನ್ಯೂ ಐಡಿಯಾಸ್ ಇನ್ ಅವರ್ ಮೈಂಡ್, option B process complex information and categorize it,
Option C, categorize difficult and easy pieces of information. Option D, process simple information and categorize. ಸೊ ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ವಿಚಾರಗಳನ್ನು ಸಂಘಟಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ, ಇದನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಎ, ನಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕ್ತಾ ಇದ್ದೀವಿ. ಆಪ್ಷನ್ ಬಿ, ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತಾ ಇದ್ದೀವಿ. ಆಪ್ಷನ್ ಸಿ, ಕಷ್ಟಕರವಾದ ಮತ್ತು ಸುಲಭವಾದ ಮಾಹಿತಿಯನ್ನು ವರ್ಗೀಕರಿಸ್ತಾ ಇದ್ದೀವಿ. ಆಪ್ಷನ್ ಡಿ, ಸರಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ವರ್ಗೀಕರಣ ಮಾಡ್ತಾ ಇದ್ದೀವಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ವಿ ಆರ್ ಪ್ರೊಸೆಸಿಂಗ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಕೆಟಗರೈಸ್ ಇಟ್. ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಣ ಮಾಡ್ತಾ ಇದ್ದೀವಿ. ಆಪ್ಷನ್ ಬಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 12. ನಾನ್ ವರ್ಬಲ್ ಕಮ್ಯುನಿಕೇಷನ್ ಇನ್ಕ್ಲೂಡ್ಸ್ delivering a speech, telephonic conversation, singing a song, shaking hands. ನಾನ್ ವರ್ಬಲ್ ಅಮೌಖಿಕ ಸಂವಹನ ಏನನ್ನು ಒಳಗೊಂಡಿದೆ? ಆಪ್ಷನ್ ಎ, ಭಾಷಣವನ್ನು ಮಾಡುವುದು. ಆಪ್ಷನ್ ಬಿ, ದೂರವಾಣಿ ಸಂಭಾಷಣೆ. ಆಪ್ಷನ್ ಸಿ, ಹಾಡನ್ನು ಹಾಡುವುದು. ಆಪ್ಷನ್ ಡಿ, ಕೈ ಕುಲುಕುವುದು. ಸೊ ಯಾವಾಗ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಬರ್ತಲ್ಲ, ಇಲ್ಲಿ ನಾವು ಯಾವುದೇ ರೀತಿಯ ಪದಗಳನ್ನು ಬಳಸಲ್ಲ, ಸೆಂಟೆನ್ಸ್ಗಳನ್ನು ಬಳಸಲ್ಲ. ಸೊ ಅದಕ್ಕೆ ಇಲ್ಲಿ ಶೇಕಿಂಗ್ ಹ್ಯಾಂಡ್ಸ್, ಕೈ ಕುಲುಕುವುದು ಏನಾಗಿದೆ? ಇದು ಒಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗಿದೆ. ಕ್ವೆಶ್ಚನ್ ನಂಬರ್ 13. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೆಪ್ಸ್ ವುಡ್ ಯು ಕನ್ಸಿಡರ್ ಫಸ್ಟ್ ಫಾರ್ ಆನ್ ಇಫೆಕ್ಟಿವ್ ಕಮ್ಯುನಿಕೇಷನ್? ಆಪ್ಷನ್ ಎ, ಸೆಲೆಕ್ಟ್ ದ ಚಾನಲ್ ಆಫ್ ಕಮ್ಯುನಿಕೇಷನ್. ಆಪ್ಷನ್ ಬಿ, ಪ್ಲಾನ್ ದ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್. ಆಪ್ಷನ್ ಸಿ, ಸ್ಪೆಸಿಫೈ ದ ಆಬ್ಜೆಕ್ಟಿವ್ಸ್ ಆಫ್ ಕಮ್ಯುನಿಕೇಷನ್. ಆಪ್ಷನ್ ಡಿ, ಐಡೆಂಟಿಫೈ ವೇರಿಯಸ್ ಮೀಡಿಯಾ ಫಾರ್ ಕಮ್ಯುನಿಕೇಷನ್. ಸೊ ಇಲ್ಲಿ ಪರಿಣಾಮಕಾರಿ ಸಂವಹನಕ್ಕಾಗಿ ನೀವು ಈ ಕೆಳಗಿನ ಯಾವ ಹಂತಗಳನ್ನು ಮೊದಲು ಪರಿಗಣಿಸ್ತೀರಿ? ಆಪ್ಷನ್ ಎ, ಸಂವಹನದ ಚಾನಲನ್ನು ಆಯ್ಕೆ ಮಾಡುವುದು. ಆಪ್ಷನ್ ಬಿ, ಮೌಲ್ಯಮಾಪನ ಕಾರ್ಯವಿಧಾನವನ್ನು ಯೋಜಿಸುವುದು. ಆಪ್ಷನ್ ಸಿ, ಸಂವಹನದ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು. ಆಪ್ಷನ್ ಡಿ, ಸಂವಹನಕ್ಕಾಗಿ ವಿವಿಧ ಮಾಧ್ಯಮಗಳನ್ನು ಗುರುತಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಪೆಸಿಫೈ ದ ಆಬ್ಜೆಕ್ಟಿವ್ಸ್ ಆಫ್ ಕಮ್ಯುನಿಕೇಷನ್. ಸಂವಹನ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು ಪರಿಣಾಮಕಾರಿ ಸಂವಹನದಲ್ಲಿ ಮೊದಲ ಹಂತ ಆಗಿರ್ತದೆ. ಕ್ವೆಶ್ಚನ್ ನಂಬರ್ 14. ದ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ಕಮ್ಯುನಿಕೇಷನ್ ಆರ್. ಸಂವಹನದ ಅಗತ್ಯ ಅಂಶಗಳು ಯಾವುವು? ಸೊ ಇಲ್ಲಿ 4 ಆಪ್ಷನ್ಗಳನ್ನು ನೀಡಿದ್ದಾರೆ. ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ದ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ಕಮ್ಯುನಿಕೇಷನ್. ಈ ಯಾವುದೇ ಒಂದು ಸಂವಹನದಲ್ಲಿ ಅಗತ್ಯ ಘಟಕಗಳು ಯಾವುವು ಅಂತಂದರೆ, ಮೊದಲು ಸೋರ್ಸ್, ಮೂಲ, ಮೆಸೇಜ್ ಮಾಹಿತಿ, ಇಂಟರ್ಫಿರೆನ್ಸ್, ಚಾನಲ್, ರಿಸೀವರ್ ಅಂದರೆ ಮಾಹಿತಿಯನ್ನು ಸ್ವೀಕರಿಸುವವರು, ಫೀಡ್ಬ್ಯಾಕ್ ಪ್ರತಿಕ್ರಿಯೆ, ಆ್ಯಂಡ್ ಕಂಟೆಕ್ಸ್ಟ್. ಸೊ ದೀಸ್ ಆರ್ ದಿ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ಕಮ್ಯುನಿಕೇಷನ್: ಸೋರ್ಸ್, ಮೆಸೇಜ್, ಇಂಟರ್ಫಿರೆನ್ಸ್, ಚಾನಲ್, ರಿಸೀವರ್, ಫೀಡ್ಬ್ಯಾಕ್, ಆ್ಯಂಡ್ ಕಂಟೆಕ್ಸ್ಟ್. Question number 15. Effectiveness of communication can be traced from which of the following? ಸೊ ಪರಿಣಾಮಕಾರಿ ಸಂವಹನ ಆಗಬೇಕಪ್ಪ ಅಂತಂದರೆ ಕೆಳಗಿನ ಯಾವ ಅಂಶಗಳು ಬೇಕು? ಆಪ್ಷನ್ ಎ, ಆ್ಯಟಿಟ್ಯೂಡ್ ಸರ್ವೆ. ಆಪ್ಷನ್ ಬಿ, ಪರ್ಫಾರ್ಮೆನ್ಸ್ ರೆಕಾರ್ಡ್. ಆಪ್ಷನ್ ಸಿ, ಸ್ಟೂಡೆಂಟ್ಸ್ ಅಟೆಂಡೆನ್ಸ್. ಆಪ್ಷನ್ ಡಿ, ಸೆಲೆಕ್ಷನ್ ಆಫ್ ಕಮ್ಯುನಿಕೇಷನ್ ಚಾನಲ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಎ, ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್. ಆ್ಯಟಿಟ್ಯೂಡ್ ಸರ್ವೆ, performance record, then students attendance. These are very essential for effectiveness of communication. ಪರಿಣಾಮಕಾರಿ ಸಂವಹನಕ್ಕೆ ಮೂರು ಕೂಡ ತುಂಬಾ ಅವಶ್ಯವಾಗಿರ್ತವೆ. ಕ್ವೆಶ್ಚನ್ ನಂಬರ್ 16 to 20 ಮ್ಯಾಥಮೆಟಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಿವೆ. 2, 5, 11, 17, 23, 31 ನೆಕ್ಸ್ಟ್ ಸೀರೀಸನ್ನು ನೀವು ಕಂಡುಹಿಡಬೇಕು. ಇದಕ್ಕೆ ನಾನು ಇಲ್ಲಿ ಉತ್ತರವನ್ನು ವಿವರವಾಗಿ ನೀಡ್ತಾ ಇಲ್ಲ. ನೀವು ನಮ್ಮ ಚಾನಲನ್ನು ಫಾಲೋ ಅಪ್ ಮಾಡಿದ್ರೆ ನಿಮಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಮೇಲೆ, ಲಾಜಿ ಎಲ್ಲ ಯೂನಿಟ್ಗಳ ಮೇಲೇನೂ ಹೆಚ್ಚಿನ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಇವೆ. ಸೊ ಅದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ವಿಡಿಯೋ ಸೆಕ್ಷನ್ನಲ್ಲಿ ಹೋದರೆ ಅಥವಾ ಪ್ಲೇಲಿಸ್ಟ್ನಲ್ಲಿ ಹೋದರೆ ನಿಮಗೆ ಎಲ್ಲ ವೀಡಿಯೋಸ್ಗಳು ಸಿಗ್ತಾ ಇವೆ. ಸೊ ಆಪ್ಷನ್ ಸಿ 41 ಇಲ್ಲೇ ಮುಂದೆ ಬರುವ ಸರಣಿಯಾಗಿದೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಯಾಕೆಂದರೆ ಇಲ್ಲೆಲ್ಲ ಕೂಡ ಪ್ರೈಮ್ ನಂಬರ್ಸ್ ಇದ್ದಾವೆ. 2, 3, 5, 7, 11, 13, 17, 19, 23, 29, 31, 37, 41, 43 ಇವೆಲ್ಲವೂ ಕೂಡ ಪ್ರೈಮ್ ನಂಬರ್ಸ್. ಇಲ್ಲಿ ಒಂದನ್ನು ಸ್ಕಿಪ್ ಮಾಡ್ತಾ ಹೋಗಿದ್ದಾರೆ. 2, 5, 11, 17, 23, 31. ಸೊ ನೆಕ್ಸ್ಟ್ ಒಂದನ್ನು ಬಿಟ್ಟರೆ 41. ಕ್ವೆಶ್ಚನ್ ನಂಬರ್ 17. NAB, OEC, PIE, QOG. ಸೊ ಮುಂದೆ ಬರುವ ಒಂದು ಸರಣಿಯನ್ನು ನೀವು ಇಲ್ಲಿ ಕಂಡುಹಿಡಬೇಕು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, RUK ಸರಿ ಉತ್ತರ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 18. ಚಿಂತನ್ ವಾಕ್ಡ್ 15 km ಟುವರ್ಡ್ಸ್ ವೆಸ್ಟ್ ಆ್ಯಂಡ್ ದೆನ್ ಹಿ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ಡ್ ಫಾರ್ 20 km. ದೆನ್ ಹಿ ಮೂವ್ ಟುವರ್ಡ್ಸ್ ಈಸ್ಟ್ ಆ್ಯಂಡ್ ವಾಕ್ಡ್ ಫಾರ್ 25 km ಆ್ಯಂಡ್ ಫೈನಲಿ ಟರ್ನ್ ಲೆಫ್ಟ್.
he covered 20 kilometer. How far was he from his starting point? ಚಿಂತನ್ ಏನು ಮಾಡ್ತಾ ಇದ್ದಾನೆ, ಪಶ್ಚಿಮಕ್ಕೆ 15 ಕಿಲೋಮೀಟರ್ ನಡೀತಾ ಇದ್ದಾನೆ, ನಂತರ ಎಡಕ್ಕೆ ತಿರುಗಿ 20 ಕಿಲೋಮೀಟರ್ ನಡೀತಾ ಇದ್ದಾನೆ, ನಂತರ ಪೂರ್ವಕ್ಕೆ ಚಲಿಸ್ತಾನೆ 25 ಕಿಲೋಮೀಟರ್ ನಡೀತಾನೆ, ಅಂತಿಮವಾಗಿ ಎಡಕ್ಕೆ ತಿರುಗಿ 20 ಕಿಲೋಮೀಟರ್ ನಡೀತಾ ಇದ್ದಾನೆ. ಹಾಗಾದರೆ ಅವನು ತನ್ನ ಆರಂಭಿಕ ಹಂತದಿಂದ ಎಷ್ಟು ದೂರದಲ್ಲಿದ್ದಾನೆ? ಸೊ ಆಪ್ಷನ್ ಸಿ 10 ಕಿಲೋಮೀಟರ್. ಸೊ ಇದನ್ನು ನೀವು ಬಿಡಿಸಬೇಕು, ಡಯಾಗ್ರಾಮ್ ಹಾಕಿ, ತುಂಬ ಸರಳವಾಗಿದೆ. ಕ್ವೆಶ್ಚನ್ ನಂಬರ್ 19. A, P, R, X, S and Z are sitting in a row. S and Z are in the center. A and P are at the ends. R is sitting to the left of P. Who is to the right of P? A, P, R, X ಮತ್ತು S and Z ಸಾಲಾಗಿ ಕೂತಿದ್ದಾರೆ. S ಮತ್ತು Z ಕೇಂದ್ರದಲ್ಲಿ ಕೂತಿದ್ದಾರೆ. A ಮತ್ತು P ಎರಡು ತುದಿನಲ್ಲಿ ಕೂತಿದ್ದಾರೆ. R A ಎಡಭಾಗದಲ್ಲಿ ಕೂತಿದ್ದಾನೆ. ಹಾಗೆ P ಯ ಬಲಕ್ಕೆ ಯಾರು ಕೂತಿದ್ದಾರೆ? ಆಪ್ಷನ್ ಬಿ X ಸರಿ ಉತ್ತರ ಆಗ್ತಾ ಇದೆ. ನೀವು ಸರ್ಕಲ್ ಹಾಕಿ ಇದನ್ನು ಬಿಡಿಸ್ಕೊಳ್ಬೇಕು. ಕ್ವೆಶ್ಚನ್ ನಂಬರ್ 20. ಹ್ಯಾಸ್ ಬಾಕ್ಸಿಂಗ್ ಇಸ್ ರಿಲೇಟೆಡ್ ಟು ರಿಂಗ್, ಟೆನ್ನಿಸ್ ಈಸ್. ಇಲ್ಲಿ ಬಾಕ್ಸಿಂಗನ್ನು ರಿಂಗ್ಗೆ ರಿಲೇಟ್ ಮಾಡಿದ್ದಾರೆ. ಹಾಗಾದರೆ ಟೆನ್ನಿಸನ್ನು ಯಾವುದಕ್ಕೆ ರಿಲೇಟ್ ಮಾಡ್ತೀವಿ? ಪೂಲ್, ಕೋರ್ಟ್, ಅರೇನಾ, ಗ್ರೌಂಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೋರ್ಟ್. ಏಕೆಂದರೆ ಬಾಕ್ಸಿಂಗ್ ಆಡುವ ಸ್ಥಳಕ್ಕೆ ರಿಂಗ್ ಅಂತ ಕರಿತೀವಿ, ಟೆನ್ನಿಸ್ ಆಡುವ ಸ್ಥಳಕ್ಕೆ ಕೋರ್ಟ್ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 21 to 25 ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಿವೆ. Among the following propositions, two are related in such a way that they can both be true although they cannot both be false. Which are the propositions? Option A, some priests are cunning. Option B, no priest is cunning. Option C, all priests are cunning. Option D, some priests are not cunning. ಸೊ ಈ ಲಾಜಿಕಲ್ ರೀಸನಿಂಗ್ ಮೇಲೆ ಸಂಬಂಧಪಟ್ಟಂತೆ ಸ್ಕ್ವೇರ್ ಆಫ್ ಅಪೋಸಿಷನ್ ವೀಡಿಯೋಸನ್ನು ಸಾಲ್ವ್ ಮಾಡಲು ನಾವು ಒಂದು ತುಂಬಾ ಶಾರ್ಟ್ ಆಗಿರುವ ಮತ್ತು ಪ್ರಶ್ನೋತ್ತರವನ್ನು ಹೇಗೆ ಬಿಡಿಸಬೇಕು ಅತಿ ಕಡಿಮೆ ಸಮಯದಲ್ಲಿ ಎಂಬುದಕ್ಕೆ ಒಂದು ತುಂಬ ಚೆನ್ನಾಗಿರೋ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ನೀವು ನಮ್ಮ ಚಾನಲ್ಗೆ ಹೋಗಿ, ಗ್ಲೋಬಲ್ ಆನ್ಲೈನ್ ಚಾನಲ್ನ ಯೂಟ್ಯೂಬ್ನಲ್ಲಿ ಓಪನ್ ಮಾಡಿ ಪ್ಲೇಲಿಸ್ಟ್ಗೆ ಹೋಗಿ KSET 2023 ಪ್ಲೇಲಿಸ್ಟನ್ನು ಓಪನ್ ಮಾಡಿದರೆ ಎಲ್ಲ ವೀಡಿಯೋಸ್ನಾಗಿ ನಿಮಗೆ ಸಿಗ್ತಾ ಇವೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ, ಎ ಆ್ಯಂಡ್ ಡಿ. ಸಮ್ ಪ್ರಿಸ್ಟ್ಸ್ ಆರ್ ಕನ್ನಿಂಗ್, ಸಮ್ ಪ್ರಿಸ್ಟ್ಸ್ ಆರ್ ನಾಟ್ ಕನ್ನಿಂಗ್. ಕ್ವೆಶ್ಚನ್ ನಂಬರ್ 22. ಸ್ಟೇಟ್ಮೆಂಟ್ ಇದೆ, ಶುಡ್ ಗೈಡ್ಸ್ ಪಬ್ಲಿಷ್ಡ್ ಬೈ ಪ್ರೈವೇಟ್ ಏಜೆನ್ಸೀಸ್ ಬಿ ಬ್ಯಾನ್ಡ್. ಈ ಖಾಸಗಿ ಏಜೆನ್ಸಿಗಳು ಪ್ರಕಟಿಸುವ ಮಾರ್ಗದರ್ಶಿಗಳನ್ನು, ಗೈಡ್ಗಳನ್ನು ನಿಷೇಧ ಮಾಡಬೇಕೇ? ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ? ಎಸ್, ಓನ್ಲಿ ದೆನ್ ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ರೀಡಿಂಗ್ ದ ಟೆಕ್ಸ್ಟ್ ಬುಕ್ಸ್. ಹೌದು, ಬ್ಯಾನ್ ಮಾಡಬೇಕು, ಆವಾಗ ಮಾತ್ರ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡಲು ಆರಂಭ ಮಾಡ್ತಾರೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ? ನೋ, ದೇ ಆರ್ ಆಫ್ ಇಮೆನ್ಸ್ ಹೆಲ್ಪ್ ಫಾರ್ ವೀಕ್ ಸ್ಟೂಡೆಂಟ್ಸ್ ಅಟ್ ದ 11th hour. ಇಲ್ಲ, ಇಂಥ ಗೈಡ್ಗಳನ್ನು ಬ್ಯಾನ್ ಮಾಡಬಾರ್ದು. ಈ ಗೈಡ್ಗಳು ಪುವರ್ ವಿದ್ಯಾರ್ಥಿಗಳಿಗೆ, ಅಭ್ಯಾಸದಲ್ಲಿ ಹಿಂದಿರುವ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯ ಮಾಡ್ತಾ ಇವೆ. ಸೊ ಇಲ್ಲಿ ನೋಡಿದಾಗ ಆಪ್ಷನ್ ಬಿ ಸರಿಯಾಗಿದೆ. ಇಫ್ ಓನ್ಲಿ 2 ಈಸ್ ಸ್ಟ್ರಾಂಗ್. ಇಲ್ಲಿ ಆಪ್ಷನ್ 2 ಆರ್ಗ್ಯುಮೆಂಟ್ 2 ಏನಿದೆಯಲ್ಲ ತುಂಬ ಸ್ಟ್ರಾಂಗ್ ಇದೆ. Question number 23. Assertion. The import of Chinese toys was recently banned by the government of India. ಚೀನಿ ಆಟಿಕೆಗಳ ಆಮದನ್ನು ಭಾರತ ಏನು ಮಾಡಿದೆ? ಸ್ಟಾಪ್ ಮಾಡಿದೆ, ನಿಷೇಧ ಮಾಡಿದೆ. ರೀಸನ್ ಏನು? ದ ಪ್ಲಾಸ್ಟಿಕ್ ಮಟೀರಿಯಲ್ಸ್ ಯೂಸ್ ಟು ಮೇಕ್ ದ ಟಾಯ್ಸ್ ಆರ್ ನಾಟ್ ಬಯೋಡಿಗ್ರೇಡೇಬಲ್. ಕಾರಣ ಏನಿದೆ? ಆಟಿಕೆಗಳನ್ನು ತಯಾರಿಸಲು ಬಳಸುವ ಪ್ಲಾಸ್ಟಿಕ್ ವಸ್ತುಗಳು ಜೈವಿಕ ವಿಘಟನೀಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಅಸರ್ಷನ್, ರೀಸನ್ ಎರಡೂ ಕೂಡ ಸರಿಯಾಗಿವೆ, ಆದರೆ ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಕ್ವೆಶ್ಚನ್ ನಂಬರ್ 24. ಇನ್ ದ ಫಾಲೋವಿಂಗ್ 2 questions, 2 statements are followed by 2 conclusions. Read the conclusions carefully and then decide which of the given conclusions logically follows. ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಮತ್ತು 2 ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಸರಿಯಾಗಿ ಓದಿಕೊಂಡು ಯಾವ ಕನ್ಕ್ಲೂಷನ್ ಫಾಲೋ ಮಾಡ್ತಾ ಇದೆ ಎಂಬುದನ್ನು ಕಂಡುಹಿಡಿಯಬೇಕು. Statement, some poets are fools and all fools are goats. Conclusion 1, some poets are goats. Conclusion 2, some fools are poets. So option A, only conclusion 1 follows. Option B, only conclusion 2 follows. Option C, if neither 1 nor 2 follows. Option D, both 1 and 2 follows. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, both 1 and 2. ಇಲ್ಲಿ ಎರಡೂ ಕೂಡ ಫಾಲೋ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ನೀವು ಏನು ಮಾಡಬೇಕು? ಈ ವೆನ್ ಡಯಾಗ್ರಾಮನ್ನು ಹಾಕಿ ನೀವು ಸರಿಯಾಗಿ ಇದನ್ನು ಬಿಡಿಸಿಕೊಳ್ಳಬಹುದು. ಕ್ವೆಶ್ಚನ್ ನಂಬರ್ 25 ಕೂಡ ಸೇಮ್ ಇದೆ. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಮತ್ತು 2 ಕನ್ಕ್ಲೂಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವ ಒಂದು ಕನ್ಕ್ಲೂಷನ್ ಇಲ್ಲಿ ಫಾಲೋ ಮಾಡ್ತಾ ಇದೆ ಅಂತ ನಾವು ಕಂಡುಹಿಡಿಯಬೇಕು. ಸೊ ಸ್ಟೇಟ್ಮೆಂಟ್ಸ್, all cats are dogs, some dogs are, all cats are dogs, and statement 2 is some dogs are black. So conclusions ಬಂದ್ಬಿಟ್ಟು conclusion 1, some cats are black, and conclusion 2, black dogs are not cats.
ಸೊ ನಾಲ್ಕು ಆಪ್ಷನ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಇಫ್ ನೈದರ್ ಒನ್ ನಾರ್ ಟು. ಒನ್ ಕೂಡ ಫಾಲೋ ಮಾಡ್ತಾ ಇಲ್ಲ, ಅದೇ ರೀತಿ ಟೂ ಕೂಡ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ. ಸೊ ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ 26ನಿಂದ 30 ತನಕ ಇದು ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಿದೆ. ಆ ಸಾಫ್ಟ್ ಡ್ರಿಂಕ್ ಕಂಪನಿ ಪರ್ಚೇಸಸ್ a soft drink company prepares drinks of 3 different flavors X, Y and Z. ಸೊ ಇಲ್ಲಿ 3 ಸಾಫ್ಟ್ ಡ್ರಿಂಕ್ ಕಂಪ್ನಿಗಳಿವೆ. ಇವು X, Y ಮತ್ತು Z ಎಂಬ ಸಾಫ್ಟ್ ಡ್ರಿಂಕ್ ಫ್ಲೇವರ್ಸ್ಗಳನ್ನು ಪ್ರಿಪೇರ್ ಮಾಡ್ತಾ ಇವೆ. ದ ಪ್ರೊಡಕ್ಷನ್ ಆಫ್ 3 ಫ್ಲೇವರ್ಸ್ ಓವರ್ ಅ ಪೀರಿಯಡ್ ಆಫ್ 6 years ಹ್ಯಾಸ್ ಬೀನ್ ಎಕ್ಸ್ಪ್ರೆಸ್ಡ್ ಇನ್ ದ ಬಾರ್ ಗ್ರಾಫ್ ಪ್ರೊವೈಡೆಡ್ ಬಿಲೋ. ಪ್ರೊಡಕ್ಷನ್ ಆಫ್ 3 ಡಿಫ್ರೆಂಟ್ ಫ್ಲೇವರ್ಸ್ X, Y ಆ್ಯಂಡ್ Z ಬೈ ಕಂಪ್ನಿ ಓವರ್ ದ ಇಯರ್ಸ್. ಸೊ ಬೇರೆ ಬೇರೆ ವರ್ಷದಲ್ಲಿ X, Y, Z ಕಂಪ್ನಿಗಳ ಫ್ಲೇವರ್ಸ್ಗಳ X, Y ಮತ್ತು Z ಸಾಫ್ಟ್ ಡ್ರಿಂಕ್ ಫ್ಲೇವರ್ಸ್ಗಳ ಪ್ರೊಡಕ್ಷನನ್ನು ಇಲ್ಲಿ ನೀಡಿದ್ದಾರೆ. ಸೊ ಇದರ ಒಂದು ಬೇಸ್ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ಸೊ ಇದಕ್ಕೆ ಉತ್ತರ ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಇದರ ಮೇಲೆ ಸಾಲ್ವ್ ಮಾಡಿರೋ ವಿಡಿಯೋ ಕೂಡ ನಮ್ಮ ಚಾನಲ್ನಲ್ಲಿದೆ, ನೀವು ನೋಡ್ಕೊಳ್ಬೋದು. ದ ಟೋಟಲ್ ಪ್ರೊಡಕ್ಷನ್ ಆಫ್ ಫ್ಲೇವರ್ Z ಇನ್ 1997-1998 ಈಸ್ ವಾಟ್ ಪರ್ಸೆಂಟೇಜ್ ಆಫ್ ದ ಟೋಟಲ್ ಪ್ರೊಡಕ್ಷನ್ ಆಫ್ ಫ್ಲೇವರ್ X ಇನ್ 1995 ಆ್ಯಂಡ್ 1996. 1997 ಮತ್ತು 1998ರಲ್ಲಿ ಫ್ಲೇವರ್ Z ನ ಒಟ್ಟು ಉತ್ಪಾದನೆಯು 1995 ಮತ್ತು 1996ರಲ್ಲಿ ಫ್ಲೇವರ್ X ನ ಒಟ್ಟು ಉತ್ಪಾದನೆಯ ಶೇಕಡಾವಾರು ಎಷ್ಟು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 133.33%. ಕ್ವೆಶನ್ ನಂಬರ್ 27. ಫಾರ್ ವಿಚ್ ಫ್ಲೇವರ್ ವಾಸ್ ದ ಆವರೇಜ್ ಆ್ಯನ್ಯುವಲ್ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಇನ್ ದ ಗಿವನ್ ಪೀರಿಯಡ್? ನಿರ್ದಿಷ್ಟ ಅವಧಿಯಲ್ಲಿ ಸರಾಸರಿ ವಾರ್ಷಿಕ ಉತ್ಪಾದನೆಯ ಯಾವ ಪರಿಮಳಕ್ಕಾಗಿ ಗರಿಷ್ಠ, ಯಾವ ಫ್ಲೇವರ್ಗಾಗಿ ಗರಿಷ್ಠ ಇದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, Y ಓನ್ಲಿ. ಕ್ವೆಶನ್ ನಂಬರ್ 28. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆವರೇಜ್ ಪ್ರೊಡಕ್ಷನ್ ಆಫ್ ಫ್ಲೇವರ್ X ಇನ್ 1995, 1996 ಆ್ಯಂಡ್ 1997 ಆ್ಯಂಡ್ ದ ಆವರೇಜ್ ಪ್ರೊಡಕ್ಷನ್ ಆಫ್ ಫ್ಲೇವರ್ Y in 1998, 1999 and 2000? The right answer is option D, 5 lakh bottles. Question number 29. What was the approximate decline in the production of flavor Z in 2000 as compared to the production in 1998? 1998ರಲ್ಲಿ ಉತ್ಪಾದನೆಗೆ ಹೋಲಿಸಿದರೆ 2000ರಲ್ಲಿ ಫ್ಲೇವರ್ Z ನ ಉತ್ಪಾದನೆಯಲ್ಲಿ ಅಂದಾಜು ಕುಸಿತ ಏನು? ಆಪ್ಷನ್ ಸಿ, 33% is the right answer. Question number 30. For which of the following years the percentage of rise or fall in the production from the previous year is the maximum for flavor Y? ಈ ಕೆಳಗಿನ ಯಾವ ವರ್ಷಗಳಲ್ಲಿ ಹಿಂದಿನ ವರ್ಷಕ್ಕಿಂತ ಉತ್ಪಾದನೆಯಲ್ಲಿ ಏರಿಕೆ ಅಥವಾ ಕುಸಿತದ ಶೇಕಡಾವಾರು ಪ್ರಮಾಣವು Y ಫ್ಲೇವರ್ಗೆ ಗರಿಷ್ಠವಾಗಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 1997. Yes, question number 31 to 35 are related to people, development and environment. Question number 31. On which of the following days biological diversity day is celebrated? ಯಾವ ದಿನಗಳಲ್ಲಿ ಜೈವಿಕ ವೈವಿಧ್ಯತೆಯ ದಿನವನ್ನು ಆಚರಣೆ ಮಾಡ್ತೀವಿ? ಆಪ್ಷನ್ ಎ ಡಿಸೆಂಬರ್ 29, ಆಪ್ಷನ್ ಬಿ ಜೂನ್ 5, ಆಪ್ಷನ್ ಸಿ ಮೇ 22, ಆಪ್ಷನ್ ಡಿ ಅಕ್ಟೋಬರ್ 22. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೇ 22. ಕ್ವೆಶನ್ ನಂಬರ್ 32. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಸೋರ್ಸ್ ಆಫ್ ಮೀಥೇನ್? ಕೆಳಗಿನವುಗಳಲ್ಲಿ ಯಾವುದು ಮೀಥೇನ್ನ ಮೂಲವಾಗಿದೆ? ಆಪ್ಷನ್ ಎ ವೆಟ್ಲ್ಯಾಂಡ್, ಆಪ್ಷನ್ ಬಿ ಫೋಮ್ ಇಂಡಸ್ಟ್ರಿ, ಆಪ್ಷನ್ ಸಿ ಥರ್ಮಲ್ ಪವರ್ ಪ್ಲಾಂಟ್, ಆಪ್ಷನ್ ಡಿ ಸಿಮೆಂಟ್ ಇಂಡಸ್ಟ್ರಿ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವೆಟ್ಲ್ಯಾಂಡ್ಸ್ ಆರ್ ದ ಸೋರ್ಸ್ ಆಫ್ ಮೀಥೇನ್. ಗದ್ದೆಗಳು ಏನಾಗಿವೆ? ವೆಟ್ಲ್ಯಾಂಡ್, ವನಭೂಮಿಗಳು, ಇವು ಮೀಥೇನ್ನ ಮೂಲಗಳಾಗಿವೆ. ಕ್ವೆಶನ್ ನಂಬರ್ 33. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಸೋರ್ಸ್ ಆಫ್ ಎಮಿಷನ್ಸ್ ಲೀಡಿಂಗ್ ಟು ದ eventual formation of surface ozone as a pollutant? Transport sector, refrigeration and air conditioning, wetland, fertilizer. ಈ ಕೆಳಗಿನವುಗಳಲ್ಲಿ ಯಾವುದು ಹೊರಸೂಸುವಿಕೆ ಮೂಲವಾಗಿದ್ದು ಅಂತಿಮವಾಗಿ ಮೇಲ್ಮೈ ಓಝೋನನ್ನು ಮಾಲಿನ್ಯಕಾರಕವಾಗಿ ರೂಪಿಸ್ತಾ ಇದೆ? ಸಾರಿಗೆ ಕ್ಷೇತ್ರ, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣ, ಗದ್ದೆಗಳು, ರಸಗೊಬ್ಬರಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ಸಾರಿಗೆ ಕ್ಷೇತ್ರ. Question number 34. In which of the following cities the phenomenon of classical smog was observed for the first time? ಈ ಕೆಳಗಿನ ಯಾವ ನಗರಗಳಲ್ಲಿ ಈ
ಶಾಸ್ತ್ರೀಯ ಹೊಗೆ ಅಂದರೆ ಕ್ಲಾಸಿಕಲ್ ಸ್ಮಾಗ್ ವಿದ್ಯಮಾನವನ್ನು ಮೊದಲ ಬಾರಿಗೆ ಗಮನಿಸಲಾಯಿತು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಲಾಸ್ ಏಂಜಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲಂಡನ್. ಸೊ ಇದಕ್ಕೆ ಲಂಡನ್ ಸ್ಮಾಗ್ ಅಂತಲೂ ಕೂಡ ಕರೀತಾರೆ. ಕ್ವೆಶನ್ ನಂಬರ್ 35. ವುಮೆನ್ ಆರ್ ಕ್ಲೋಸರ್ ಟು ನೇಚರ್ ದನ್ ಮೆನ್. ವಾಟ್ ಕೈಂಡ್ ಆಫ್ ಪರ್ಸ್ಪೆಕ್ಟಿವ್ ಈಸ್ ದಿಸ್? ಮಹಿಳೆಯರು ಪುರುಷರಿಗಿಂತ ಪ್ರಕೃತಿಗೆ ಹತ್ತಿರವಾಗಿದ್ದಾರೆ. ಇದು ಯಾವ ರೀತಿಯ ದೃಷ್ಟಿಕೋನ? ಆಪ್ಷನ್ ಎ ರಿಯಾಲಿಸ್ಟ್, ಆಪ್ಷನ್ ಬಿ ಎಸೆನ್ಷಿಯಲಿಸ್ಟ್, ಆಪ್ಷನ್ ಸಿ ಫೆಮಿನಿಸ್ಟ್, ಆಪ್ಷನ್ ಡಿ ಡೀಪ್ ಇಕಾಲಜಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಸೆನ್ಷಿಯಲಿಸ್ಟ್ ಅಂದರೆ ಅಗತ್ಯವಾದ. ಕ್ವೆಶನ್ ನಂಬರ್ 36 to 40 ಏನಿವೆಲ್ಲ ICTಗೆ ಸಂಬಂಧಪಟ್ಟಿವೆ. IBCDIC ಕ್ಯಾನ್ ಕೋಡ್ ಅಪ್ ಟು ಹೌ ಮೆನಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್? ಸೊ IBCDIC ಇದು ಎಷ್ಟು ವಿಭಿನ್ನ ಅಕ್ಷರಗಳನ್ನು ಕೋಡ್ ಮಾಡಬಹುದು? 256, 16, 32, 64. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 256. Question number 37. In comparison to secondary storage, primary storage is? Option is lower and lesser expensive. Option B faster and more expensive. Option C faster and lesser expensive. Option D slower and more expensive. ದ್ವಿತೀಯ ಶೇಖರಣೆಗೆ ಹೋಲಿಸಿದರೆ ಪ್ರಾಥಮಿಕ ಸಂಗ್ರಹಣೆ. ಆಪ್ಷನ್ ಎ ನಿಧಾನ ಮತ್ತು ಕಡಿಮೆ ದುಬಾರಿ. ಆಪ್ಷನ್ ಬಿ ವೇಗ ಮತ್ತು ಹೆಚ್ಚು ದುಬಾರಿ. ಆಪ್ಷನ್ ಸಿ ವೇಗ ಮತ್ತು ಕಡಿಮೆ ವೆಚ್ಚ. ಆಪ್ಷನ್ ಡಿ ನಿಧಾನ ಮತ್ತು ಹೆಚ್ಚು ದುಬಾರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫಾಸ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಇಲ್ಲಿ ಸೆಕೆಂಡರಿ ಸ್ಟೋರೇಜ್ಗೆ ಹೋಲಿಸಿದರೆ ಪ್ರೈಮರಿ ಸ್ಟೋರೇಜ್ ಏನಿದೆಲ್ಲ ಅದು ವೇಗವಾಗಿರ್ತದೆ, ಆದರೆ ಹೆಚ್ಚು ದುಬಾರಿಯಾಗಿರ್ತದೆ. ಕ್ವೆಶನ್ ನಂಬರ್ 38. ರಿಗಾರ್ಡಿಂಗ್ ಅ VDU, ವಿಚ್ ಸ್ಟೇಟ್ಮೆಂಟ್ ಈಸ್ ಮೋರ್ ಕರೆಕ್ಟ್? VDU ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ? ಆಪ್ಷನ್ ಎ ಇಟ್ ಈಸ್ ಅನ್ ಔಟ್ಪುಟ್ ಡಿವೈಸ್. ಆಪ್ಷನ್ ಬಿ ಇಟ್ ಈಸ್ ಅನ್ ಇನ್ಪುಟ್ ಡಿವೈಸ್. ಆಪ್ಷನ್ ಸಿ ಇಟ್ ಈಸ್ ಅ ಪೆರಿಫೆರಲ್ ಡಿವೈಸ್. ಆಪ್ಷನ್ ಡಿ ಇಟ್ ಈಸ್ ಹಾರ್ಡ್ವೇರ್ ಐಟಮ್. ಸೊ VDUಗೆ ಸಂಬಂಧಪಟ್ಟಂತೆ ಇಟ್ ಈಸ್ ಎ ಪೆರಿಫೆರಲ್ ಡಿವೈಸ್, ಇದು ಒಂದು ಬಾಹ್ಯ ಸಾಧನವಾಗಿದೆ. ಕ್ವೆಶನ್ ನಂಬರ್ 39. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ವೇ ಟು ಆಕ್ಸೆಸ್ ಸೆಕೆಂಡರಿ ಮೆಮೊರಿ? ಈ ಕೆಳಗಿನವರಲ್ಲಿ ದ್ವಿತೀಯಕ ಮೆಮೊರಿಯನ್ನು ಪ್ರವೇಶಿಸುವ ಮಾರ್ಗ ಯಾವುದು? ಆಪ್ಷನ್ ಎ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆಪ್ಷನ್ ಬಿ ಆಕ್ಷನ್ ಮೆಥಡ್. ಆಪ್ಷನ್ ಸಿ ಟ್ರಾನ್ಸ್ಫರ್ ಮೆಥಡ್. ಆಪ್ಷನ್ ಡಿ ಡೆನ್ಸಿಟಿ ಮೆಥಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಮ್. ಕ್ವೆಶನ್ ನಂಬರ್ 40. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿ ಸರಿ ಹೇಳಿಕೆಯನ್ನು ಮಾತ್ರ ನೋಡೋಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೈರಸ್ ಇಸ್ ಎ ಪಾರ್ಟ್ ಆಫ್ ಸಾಫ್ಟ್ವೇರ್. ವೈರಸ್ ಸಾಫ್ಟ್ವೇರ್ನ ಒಂದು ಭಾಗವಾಗಿದೆ, ಇದು ಸರಿಯಾಗಿದೆ. ಉಳಿದ 3 ಸ್ಟೇಟ್ಮೆಂಟ್ ಕೂಡ ಇಲ್ಲಿ ತಪ್ಪಾಗಿವೆ. ಕ್ವೆಶನ್ ನಂಬರ್ 41 to 50 ಇವು ಹೈಯರ್ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಿವೆ. ಕ್ವೆಶನ್ ನಂಬರ್ 41. ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟು ಬಿ ಗ್ರಾಂಟೆಡ್ ದ ಸ್ಟೇಟಸ್ ಆಫ್ ಡೀಮ್ಡ್ ಯೂನಿವರ್ಸಿಟಿ ಇನ್ 1976? 1976ರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು? ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ಆಪ್ಷನ್ ಬಿ ಸಿಂಬಯೋಸಿಸ್ ಇನ್ಸ್ಟಿಟ್ಯೂಟ್ ಪುಣೆ. ಆಪ್ಷನ್ ಸಿ ತಪಾರ್ ಯೂನಿವರ್ಸಿಟಿ ಪಟಿಯಾಲ. ಆಪ್ಷನ್ ಡಿ ಅಮಿಟಿ ಯೂನಿವರ್ಸಿಟಿ ನೋಯ್ಡಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. Question number 42. Which of the following authorities is not empowered to bring a university into existence? ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು ಈ ಕೆಳಗಿನ ಯಾವ ಅಧಿಕಾರಿಗಳಿಗೆ ಅಧಿಕಾರವಿಲ್ಲ? ಆಪ್ಷನ್ ಎ ಸ್ಟೇಟ್ ಗವರ್ಮೆಂಟ್. ಆಪ್ಷನ್ ಬಿ ಸೆಂಟ್ರಲ್ ಗವರ್ನಮೆಂಟ್. ಆಪ್ಷನ್ ಸಿ UGC. ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ UGC. Question number 43. Which of the following core values among the institution of higher education are promoted by NAAC, National Assessment and Accreditation Council? The right answer is option B. A, B and C ಸರಿಯಾಗಿವೆ. Contributing to the national development, fostering global competencies among the students, inculcating value system among students and teachers. Fourth one will not come here. Question number 44. The South Asian University is located at? ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯ ಎಲ್ಲಿದೆ? ಆಪ್ಷನ್ ಎ ನ್ಯೂ ಡೆಲ್ಲಿ. ಆಪ್ಷನ್ ಬಿ ಜೈಪುರ್. ಆಪ್ಷನ್ ಸಿ ಕಠ್ಮಂಡು. ಆಪ್ಷನ್ ಡಿ ಇಸ್ಲಾಮಾಬಾದ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನ್ಯೂ ಡೆಲ್ಲಿ. ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯ ಇದು ನವದೆಹಲಿನಲ್ಲಿದೆ. ಕ್ವೆಶನ್ ನಂಬರ್ 45. ವಿಚ್ ಆಫ್ ದ ಫಾಲೋವಿಂಗ್ ಸ್ಯಾಟಲೈಟ್ ಚಾನಲ್
was launched on 26 January 2003 for the spread of technical growth and development of distance education in India. ಭಾರತದಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ದೂರ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಉಪಗ್ರಹ ಚಾನಲನ್ನು ಜನವರಿ 26, 2003 ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಏಕಲವ್ಯ, ಆಪ್ಷನ್ ಬಿ ದ್ರೋಣಾಚಾರ್ಯ, ಆಪ್ಷನ್ ಸಿ ಜ್ಞಾನದರ್ಶನ್, ಆಪ್ಷನ್ ಡಿ ಜ್ಞಾನವಾಣಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಏಕಲವ್ಯ. ಕ್ವೆಶನ್ ನಂಬರ್ 46 to 50 ಆರ್ ರಿಲೇಟೆಡ್ ಟು ಪ್ಯಾಸೇಜ್. ನಾವು ಪ್ರಶ್ನೆ 46ರಿಂದ 50ರವರೆಗೆ ಈ ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಿವೆ. ಸೊ ನೀವು ವಿಡಿಯೋವನ್ನು ಪಾಸ್ ಮಾಡಿ ನೀವು ಪ್ಯಾಸೇಜನ್ನು ಓದ್ಕೊಳ್ಬೋದು. ಸೊ ಇಂಗ್ಲೀಷ್ನಲ್ಲಿಯೂ ಕೂಡ ಪ್ಯಾಸೇಜ್ ಕೊಟ್ಟಿದ್ದೀನಿ, ಅದೇ ರೀತಿಯಲ್ಲಿ ಕನ್ನಡದಲ್ಲಿಯೂ ಕೂಡ ಪ್ಯಾಸೇಜನ್ನು ಕೊಡಲಾಗಿದೆ. ಸೊ ನೀವು ಸ್ವಲ್ಪ ಹೊತ್ತು ವಿಡಿಯೋವನ್ನು ಪಾಸ್ ಮಾಡಿ ನೀವು ಪ್ಯಾಸೇಜನ್ನು ಓದ್ಕೊಂಡು ಉತ್ತರಗಳನ್ನು ಹುಡುಕಬಹುದು. ಸೊ ನಾನು ಉತ್ತರಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಹೂ ಈಸ್ ಆಲ್ವಿನ್ ಟಾಪ್ಲರ್? ಆಲ್ವಿನ್ ಟಾಪ್ಲರ್ ಯಾರು? ಆಪ್ಷನ್ ಡಿ ಫ್ಯೂಚರಿಸ್ಟ್, ಭವಿಷ್ಯವಾದಿ. ಇದು ಪ್ಯಾರಾಗ್ರಾಫ್ನ ಪ್ರಕಾರ. ಪ್ಯಾರಾಗ್ರಾಫನ್ನು ಓದ್ಕೊಂಡ್ರೆ ನೀವು 5 ಪ್ರಶ್ನೆಗಳನ್ನ ಉತ್ತರ ಮಾಡಬಹುದು. ವಾಟ್ ವೇರ್ ಮೇಯರ್ ಇಮ್ಯಾಜಿನೇಷನ್ ದ್ಯಾಟ್ ಹ್ಯಾವ್ ಬಿಕಮ್ ಟ್ರೂ? ಯಾವುದು ಕಲ್ಪನೆಯಾಗಿತ್ತು ಅದು ಸಾಧ್ಯವಾಗಿದೆ? ಆಪ್ಷನ್ ಎ ವಾಕಿಂಗ್ ಆನ್ ದ ಮೂನ್, ಚಂದ್ರನ ಮೇಲೆ ಮಾನವ. ಕ್ವೆಶನ್ ನಂಬರ್ 48, ವಾಟ್ ಆರ್ ದ ಗ್ರೇಟ್ ಬುಕ್ಸ್ ಆಫ್ ಆಲ್ವಿನ್ ಟಾಪ್ಲರ್? ಆಲ್ವಿನ್ ಟಾಪ್ಲರ್ನ ಉತ್ತಮ ಕೃತಿಗಳು ಯಾವುವು? ಆಪ್ಷನ್ ಬಿ ಫ್ಯೂಚರ್ ಶಾಕ್. ಕ್ವೆಶನ್ ನಂಬರ್ 49, ಹೌ ಡಸ್ ಕರ್ಜ್ವಿಲ್ ಡಿಫರ್ಸ್ ಫ್ರಮ್ ಆಲ್ವಿನ್ ಟಾಪ್ಲರ್? ಕರ್ಜ್ವೆಲ್ ಅನ್ನು ಆಲ್ವಿನ್ ಟಾಪ್ಲರ್ಗಿಂತ ಹೇಗೆ ಭಿನ್ನ? ಆಪ್ಷನ್ ಸಿ ಟೆಕ್ನಾಲಜಿಕಲ್ ಜೀನಿಯಸ್, ಶ್ರೇಷ್ಠ ತಂತ್ರಜ್ಞ. ಕ್ವೆಶನ್ ನಂಬರ್ 50, ವಾಟ್ ಆರ್ ಹೂಸ್ ವರ್ಕ್ಸ್ ಹ್ಯಾವ್ ಇಂಪ್ಯಾಕ್ಟೆಡ್ ಅವರ್ ಡೈಲಿ ಲೈಫ್ಸ್? ನಮ್ಮ ನಿತ್ಯ ಜೀವನದ ಮೇಲೆ ಯಾವ ಅಥವಾ ಯಾರು ಪರಿಣಾಮ ಬೀರಿದ್ದಾರೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕರ್ಜ್ವಿಲ್. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಸೆಷನ್ ಆಗಿದೆ. ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರನ್ನು ಮಾಡ್ತಾ ಇದ್ದರೆ ಇಲ್ಲಿ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, PYQs ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ನೀಡ್ತಾ ಇದ್ದೀವಿ ಕೇವಲ 1000 rupeesನಲ್ಲಿ. ಸೊ ಎಲ್ಲ ಮಟೀರಿಯಲನ್ನು ನೀವು ಒಂದು ವಾರದಲ್ಲಿ ಓದಿ ಮುಗಿಸ್ಬೋದು. ಸೊ ಇದಕ್ಕಾಗಿ ನೀವು 8669316919 ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಕಳಿಸಿ ಜಾಯಿನ್ ಆಗ್ಬೋದು. ಅದೇ ರೀತಿ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನಾವು 2000+ MCQ ಸೆಟ್ ಮತ್ತು ನೋಟ್ಸನ್ನು ನೀಡ್ತಾ ಇದ್ದೀವಿ ಕೇವಲ 1000 rupeesನಲ್ಲಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಬಹುದು. Yes friends, I wish all the best to all. Thank you.